ಸೊ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವಾಗ ನಾನು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತಿದ್ದೀನಿ. ತುಂಬಾ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಇದೇನು ಹೆಲ್ದಿ ರೆಸಿಪಿ ಏನಲ್ಲ, ಜಸ್ಟ್ ಹಾಗೆ ಸುಮ್ಮನೆ ಚೇಂಜಿಗೆ ಒಂದು ಸ್ವಲ್ಪ ಸ್ವೀಟ್ ತಿನ್ನೋಣ, ಡೆಸರ್ಟ್ ತಿನ್ನೋಣ ಅನಿಸ್ತಿತ್ತು. ಸೊ ಹಾಗಾಗಿ ವಿತ್ ಶುಗರ್ ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ಬೇಗನೆ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಕ್ಯಾರೆಟ್, ಹಾಗೆಯೇ 1-2 ಚಮಚ ಆಗುವಷ್ಟು ಡ್ರೈ ಫ್ರೂಟ್ಸ್, ತುಪ್ಪ, 1 ಕಪ್ ಆಗುವಷ್ಟು ಸಕ್ಕರೆ, ಹಾಗೆ ಒಂದು 4-5 ಏಲಕ್ಕಿ, ಹಾಗೆ ಒಂದು ಅರ್ಧ ಲೀಟ್ರ್ ಹಾಲು. ಮೊದಲಿಗೆ ನಾನು ಅರ್ಧ ಲೀಟ್ರ್ ಹಾಲನ್ನ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕ್ದಿರಾ ಗಟ್ಟಿ ಹಾಲು ಬೆಳೆಸಿದ್ರೆ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಾಗುತ್ತೆ. 1 ಕಪ್ ಆಗುವಷ್ಟು ಸಕ್ಕರೆ, ಹಾಗೆ ಒಂದು 3-4 ಏಲಕ್ಕಿನ ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲಿಗೆ ಈಗ ನಾನು 1 ದೊಡ್ಡ ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಇದಕ್ಕೆ 1-2 ಚಮಚ ಆಗುವಷ್ಟು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಈ ಥರ ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಅದೇ ಬಾಣಲಿಗೆ 2 ಕಪ್ ಆಗುವಷ್ಟು ಕ್ಯಾರೆಟ್ ತುರಿನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಥರ ತುಪ್ಪದಲ್ಲಿ ಹುರಿಯೋದ್ರಿಂದ ತುಂಬ ಒಳ್ಳೆ ಘಮ ಇರುತ್ತೆ. ಸೊ ಹಾಗಾಗಿ ನಾನು ತುಪ್ಪದಲ್ಲೇ ಈ ರೀತಿಯಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋತಾ ಇದ್ದೀನಿ. ಈ ಥರ ಕಲರ್ ಚೇಂಜ್ ಆದಮೇಲೆ ನಾವು ಕುದಿಸಿ ಇಟ್ಕೊಂಡಿದ್ದಂಥ ಹಾಲನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈ ಥರ ಹಾಲಲ್ಲೇ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ. ನಾನೀಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 15-20 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಾಲೆಲ್ಲ ಇಂಕೊಂಡಿದೆ. ಸೊ ಇವಾಗ ಇದು ನೀಟಾಗಿ ಬೆಂದಿದೆ. ಹಾಲೆಲ್ಲ ಇದನ್ನು ಬೇಯಿಸೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ. ಕ್ಯಾರೆಟ್ ಎಲ್ಲ ಹಾಲಲ್ಲಿ ಬೆಂದ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಸಕ್ಕರೆ ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಸಕ್ಕರೆ ಪುಡಿ ಹಾಕೋದ್ರಿಂದ ಬೇಗ ಆಗುತ್ತೆ ಅಂತ ನಾನು ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಕೈ ಹಾಚ್ಕೊಂಡು 1-2 ನಿಮಿಷ ಮುಚ್ಚುಳ್ಕ ಮುಚ್ಚಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ 2 ನಿಮಿಷ ಆಗಿದೆ. ನಾವು ಹುರಿದಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್, ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಈ ಥರ 1-2 ನಿಮಿಷ ಕೈ ಆಡಿಸ್ಕೊಂಡು ಒಂದು ಬಟ್ಲಿಗೆ ಅಥವಾ ನೀವು ಇದನ್ನು ಆರಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ತುಂಬಾ ಸಖತ್ತಾಗಿರುತ್ತೆ. ಬಟ್ ನಾನು ಹೀಗೆ ಹಾಟಾಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಹಾಫ್ ಆನ್ ಅವರಲ್ಲಿ ನಮ್ಮ ಕ್ಯಾರೆಟ್ ಹಲ್ವಾ ಎಲ್ಲ ರೆಡಿ ಆಯಿತು. ಸರ್ವ್ ಮಾಡಿ ಟೇಸ್ಟ್ ನೋಡೋಣ. ತುಂಬಾ ಸಕ್ಕತ್ತಾಗಿದೆ. ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಓಕೆ, ನನಗೆ ಹೇರ್ ಕೇರ್ ಮಾಡಬೇಕನ್ನಿಸ್ತು. ಸೊ ಹಾಗಾಗಿ ಅದನ್ನು ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. 1 ಗ್ಲಾಸ್ ನೀರಿಗೆ 2 ಚಮಚ ಆಗುವಷ್ಟು ಫ್ಲ್ಯಾಕ್ಸ್ ಸೀಡ್ಸ್, ಹಾಗೆ ಅದ್ರ ಜೊತೆ 1 ಚಮಚ ಆಗುವಷ್ಟು ಅಕ್ಕಿ. ನೀವು ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನಾರ್ಮಲ್ ಮನೇಲಿ ಯೂಸ್ ಮಾಡೋ ರಾ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಮೆಂತೆ ಕಾಳು. ಸೊ ಇದೆಲ್ಲ ಕೂದಲಿಗೆ ತುಂಬಾ ಒಳ್ಳೆಯದು, ಕಂಡೀಷನ್ಡ್ ಆಗಿರುತ್ತೆ ಕೂದಲನ್ನು. ಸೊ ಹಾಗಾಗಿ ನಾನು ಇದನ್ನೆಲ್ಲ ಬಳಸ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಹೇಗೆ ಗೊತ್ತಾಗುತ್ತೆ ಆಗಿದೆ ಅಂತ ಅಂದರೆ, ಫಸ್ಟಿಂಗ್ ಜೆಲ್ ರೆಡಿ ಆಗಬೇಕು. ಅಥವಾ ನಿಮ್ಗಿನ್ನ ಈಸಿಯಾಗಿ ಗೊತ್ತಾಗಬೇಕು ಅನ್ನೋದಾದರೆ, ನಾವು ಹಾಕಿರುವಂಥ ಅಕ್ಕಿ ಎಲ್ಲ ಅನ್ನ ಆಗಬೇಕು. ಅಂದರೆ ಅಕ್ಕಿ ಎಲ್ಲ ಚೆನ್ನಾಗಿ ಕುಕ್ ಆಗಿರೋದು ಗೊತ್ತಾದ ತಕ್ಷಣ ನೀವು ಫ್ಲೇಮ್ ಆಫ್ ಮಾಡ್ಕೋಬೋದು. ಸೊ ಇದು ಬೆಸ್ಟ್ ಇಂಡಿಕೇಟರ್ ನಿಮಗೆ ಜೆಲ್ ಆಗಿದೆ ಅಂತ ಗೊತ್ತಾಗೋದಕ್ಕೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಜೆಲ್ ಕನ್ಸಿಸ್ಟೆನ್ಸಿಲಿ ಇದಿರಬೇಕು. ಇದು ಬಿಸಿ ಇರುವಾಗಲೇ ನೀವು ಇದನ್ನು ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ. ಆರಿದ್ದಾದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟ್ರೈನ್ ಮಾಡೋದಕ್ಕೆ. ಸೊ ಹಾಗಾಗಿ ಈ ಥರ ಒಂದು ಸ್ಟೀಲ್ ಸ್ಟ್ರೈನರ್ನ ಬಳಸ್ಕೊಂಡು ನೀವು ಇದನ್ನು ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ. ನಾನಿವಾಗ ಈ ಜೆಲ್ನ ಕಂಪ್ಲೀಟಾಗಿ ಆರೋದಕ್ಕೆ ಬಿಟ್ಟಿದ್ದೀನಿ. ಈಗ ನಾನು ಹೆಡ್ ಬಾತ್ ಮಾಡೋಕ್ಕೆ ಮುಂಚೆ ಒಂದು 30-45 ಮಿನಿಟ್ಸ್ ಮುಂಚೆ ಈ ಜೆಲ್ನ ಅಪ್ಲೈ ಮಾಡಿಕೊಂಡು ಆನಂತರ ಸ್ನಾನ ಮಾಡ್ತೀನಿ. ಈ ಹೇರ್ ಜೆಲ್ನ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ಇದನ್ನು ಅಟ್ಲೀಸ್ಟ್ ಒಂದು 4 to 5 ವೀಕ್ಸ್ ಟ್ರೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಕೂದಲೆಲ್ಲ ತುಂಬ ಸಾಫ್ಟ್ ಆಗುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.